ಕೋರ್ಸ್ ಅನ್ನು ನೋಡೋಣ. ಎರಡನೇ ಭಾಗ ಸಿದ್ಧಾಂತ ಪ್ರವೇಶಕ ಎರಡನೇ ಭಾಗವನ್ನ ಕೋರ್ಸ್ ಅನ್ನು ನೋಡೋಣ. ಈಗಾಗಲೇ ಎಲ್ಲರಿಗೂ ತಿಳಿದಾಗೆ ಎಲ್ಲರಿಗೂ ತಿಳಿದ ಹಾಗೆ ನೀವು ಸಿದ್ಧಾಂತ ಪ್ರವೇಶಕ ಭಾಗ ಒಂದವನ್ನು ನೋಡಿದ್ದೀರಾ. ಅದರಲ್ಲಿ ಈಗ ಎರಡನೇ ಭಾಗ ಇದೆ. ಎರಡನೇ ಭಾಗ ಮೊದಲನೇ ಅಧ್ಯಾಯ ದರ್ಶನ್ ಪಾಠ ಇದೆ. I think this is a bit lightweight because expressions of your divided have one middle and that is more filling. Phenomenon has a very like special place in my memories and my life, but just not on donut. Like put like chicken curry, not on donut. It's like spicy. You just put the chicken curry on the donut. ಎಲ್ಲರೂ ಲಕ್ಷ ಕೊಟ್ಟು ಕೇಳಿ, ಏಕೆಂದರೆ ಎಲ್ಲರೂ ಗಮನ ಇಟ್ಟು ಕೇಳಿ. ಇದೇ ಮೊದಲನೇ ಬಾರಿ ನಾನು ಆನ್ಲೈನ್ ಕ್ಲಾಸ್ ತಗೋತಾ ಇರೋದು. ಯಾರಿಗಾದ್ರೂ ಇದರಲ್ಲಿ ನಿಮಗೆ ಅರ್ಥ, ನಾನು ಕರ್ನಾಟಕ ಬಾರ್ಡರ್ದಲ್ಲಿ ಇರೋದು, ಕರ್ನಾಟಕ ಮತ್ತು ಮಹಾರಾಷ್ಟ್ರ ಬಾರ್ಡರ್ದಲ್ಲಿ ಇರೋದು. ಹಾಗಾಗಿ ನಿಮಗೆ ಯಾರಿಗೂ ವಿಷಯ ಒಂದ್ ವೇಳೆ ತಿಳಿದಿದ್ರೆ ನೀವು ಹ್ಯಾಂಡ್ ರೈಸ್ ಮಾಡ್ಬೋದು. ಆ ಹ್ಯಾಂಡ್ ರೈಸ್ ಮಾಡೋದ್ರಿಂದ ನಾನು ನಿಮ್ಮನ್ನು ಮ್ಯೂಟ್ದಿಂದ ತೆಗಿತೇನೆ. ಆಮೇಲೆ ನಿಮ್ಮ ಮಾತನ್ನ ನಾನು ಕೇಳ್ತೇನೆ. ಹಾಗಾದ್ರೆ ಇಂದು ನಾವು ಮೊದಲಾಗಿ ನಾನು ಸದಲ್ಗಾದಿಂದ ಮಾತಾಡೋದು, ಬ್ರಹ್ಮಚಾರಿ ಅನುಪಮ ದೀದಿ ಅಂತ ಹೇಳಿ. ನಾನು ಇಂಟ್ರೊಡಕ್ಷನ್ ಅನ್ನು ಮಾಡ್ಕೋತೀನಿ. ಮೊದಲಾಗಿ ನಾನು ಬ್ರಹ್ಮಚಾರಿ ಅನುಪಮ ದೀದಿ ಅಂತ ಹೇಳಿ ಮಾತಾಡೋದು. ಬೆಳಗಾವಿ ಜಿಲ್ಲೆ ಸದಲ್ಗಾ ಗ್ರಾಮ. ಮೊದಲು ನಾನು ದರ್ಶನ ಪಾಠವನ್ನ ನೋಡೋಣ. ಈಗ ಎಲ್ಲರೂ ತಯಾರಿದ್ದೀರಾ? ಎಲ್ಲರೂ ಇವತ್ತಿನಿಂದ PDF ನೋಡಿ ಮಾತ್ರ ನಾವು ಕಲಿಯೋಣ. ಒಂದೇ 4-5 ಅಧ್ಯಾಯ ಆಗುವವರೆಗೆ ನಾವು PDF ಮುಖಾಂತರ ಕಲಿಯೋಣ. ಈಗಾಗಲೇ ನಮ್ಮ ಹತ್ರ ಪುಸ್ತಕ ಅವೈಲೇಬಲ್ ಇಲ್ಲ. ಇನ್ನು ಮುಂದಿನಿಂದ ನಾವು ಯಾವಾಗ ಪುಸ್ತಕ ಅವೈಲೇಬಲ್ ಆಗುತ್ತೆ ಆ ಟೈಮ್ದಲ್ಲಿ ಎಲ್ಲರಿಗೂ ಪುಸ್ತಕವನ್ನು ಕೊಡಲಾಗುವುದು. ದರ್ಶನ್ ಪಾಠವನ್ನು ನೋಡೋಣ. ಈ ದರ್ಶನ್ ಪಾಠವು ಇನ್ನೂವರೆಗೆ ಯಾರು ಬರೆದಿಲ್ಲ. ಯಾರು ಬರೆದಿದ್ದಾರೆ ಅಂತ ಹೇಳಿ ಗೊತ್ತಾಗಿಲ್ಲ. ಆದ್ರೆ ಈ ದರ್ಶನ್ ಪಾಠವನ್ನ ಸಂಕಲನ ಕೃತಿ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ದರ್ಶನ್ ಪಾಠ ಇನ್ನೂವರೆಗೆ ಯಾರು ಬರೆದಂತ ನಮಗೆ ಸುಳ್ಳು ಸಿಕ್ಕಿಲ್ಲ. ಈ ಪಾಠವು ಕೇವಲ ಸಂಕಲನ ಕೃತಿ ಎಂದು ಹೇಳ್ಬೋದು. ದೊಡ್ಡ ದೊಡ್ಡ ಆಚಾರ್ಯರು ಬರೆದಂತ ಭಕ್ತಿ ಪಾಠಗಳಿಂದ ಕೆಲವೊಂದು ಶ್ಲೋಕಗಳನ್ನು ಆಯ್ದು ಇಲ್ಲಿ ತೆಗೆದುಕೊಳ್ಳಲಾಗಿದೆ. ಮೊದಲಾಗಿ ನಾವು ನೋಡ್ಬೋದು, ಇದು
ಸಂಸ್ಕೃತದಲ್ಲಿ ಇರೋದು. ಇದನ್ನು ನಾವು ಮಂದಿರಕ್ಕೆ ಹೋದಾಗ ದೇವರನ್ನು ನೆನೆದು ದೇವರ ಮುಂದೆ ನಿಂತು ಅವರ ಗುಣಗಳನ್ನು ಹಾಗೂ ಅವರ ಸ್ವರೂಪವನ್ನು ನೆನೆದು ನಾವು ಅವರ ಯಾವ ರೀತಿ ಅವರ ಸ್ವರೂಪವಿದೆ ಅದನ್ನು ನೆನೆದು ಅವರಿಂದ ಎಷ್ಟೊಂದು ಕರ್ಮಗಳು ನಾಶ ಆಗುತ್ತವೆ, ಅವರಿಂದ ಏನೇನು ಲಾಭ ಆಗುತ್ತೆ, ಇದನ್ನೆಲ್ಲ ತಿಳಿದುಕೊಳ್ಳೋದು ಯಾವಾಗ ನಾವು ದರ್ಶನ ಪಾಠದಲ್ಲಿ ಪೂರ್ಣ ಸಂಕಲನ ಇದೆ ಇದರಲ್ಲಿ. ಹಾಗಾಗಿ ನಾವು ನೋಡಿಕೊಳ್ಳೋಣ. ಮೊದಲು ದರ್ಶನಂ ದೇವ ದೇವಸ್ಯ. ಮೊದಲಾಗಿ ನಾವು ಇದನ್ನು ಪೂರ್ಣ ಶ್ಲೋಕವನ್ನು ಹೇಳೋಣ. ನಂತರ ಇಲ್ಲಾದ್ರೆ ನಿಮಗೆ ಪೂರ್ಣ ಅರ್ಥ ಸಹಿತ ಹೇಳಲಾಗುವುದು. ದರ್ಶನಂ ದೇವ ದೇವಸ್ಯ ದರ್ಶನಂ ಪಾಪನಾಶನಂ ದರ್ಶನಂ ಸ್ವರ್ಗ ಸೋಪಾನಂ ದರ್ಶನಂ ಮೋಕ್ಷ ಸಾಧನಂ. ಹೋಗ್ಲಿಲ್ರಿ ಅದ ಇದರಲ್ಲಿ ಏನಾಗ್ತದ ಇದರಲ್ಲಿ ಹೇಳಲಾಗಿದೆ ದರ್ಶನಂ ದೇವ ದೇವಸ್ಯ. ದರ್ಶನ ಯಾವುದಕ್ಕೆ ದರ್ಶನ ಅಂತಾರೆ? ದರ್ಶನದಲ್ಲಿನೂ 2 ವಿಧ ಇದೆ. ಮೊದಲನೇ ದರ್ಶನ ಒಂದು ಸಾಮಾನ್ಯ ದರ್ಶನ, ಇನ್ನೊಂದು ವಿಶೇಷ ದರ್ಶನ ಅಂತ. ಸಾಮಾನ್ಯ ದರ್ಶನದಲ್ಲಿ ಏನಿದೆ ಅಂದ್ರೆ ಸಾಮಾನ್ಯವಾಗಿ ನಾವು ನೋಡುವುದು. ಸಾಮಾನ್ಯವಾಗಿ ನೋಡುವುದಂದ್ರೆ ಈಗ ನೀವು ಯಾವ್ದಾದ್ರು ಪ್ರವಾಸಕ್ಕೆ ಹೋಗೋದಾದ್ರೆ ಒಂದು ಗಾಡಿಯಲ್ಲಿ ನೀವು ಕೂತ್ ಹೋಗ್ತೀರಾ. ಆ ಟೈಮ್ದಲ್ಲಿ ನಿಮಗೆ ಆ ಕಡೆ ಈ ಕಡೆ ಇರುವಂತ ಪದಾರ್ಥಗಳೆಲ್ಲ ಕಾಣುತ್ತವೆ. ಇದು ಆ ಕಾಣಿದಂತ ಪದಾರ್ಥಗಳನ್ನು ಕೇವಲ ನೀವು ನೋಡ್ತಾ ಹೋಗ್ತೀರಾ. ಅದೇ ನಂತರ ಮುಂದೆ ಹೋಗಿ ವಿಶೇಷ ದರ್ಶನ ಅಂತ ಹೇಳಿ ಇದೆ. ಆ ವಿಶೇಷ ದರ್ಶನ ಅಂದ್ರೆ ಹೀಗೆ, ಅಲ್ಲಿ ಕಾಣಿರುವ ಯಾವ್ದಾದ್ರೂ ಒಂದು ವಸ್ತುವನ್ನು ನೋಡಿ ಅದರ ಬಗ್ಗೆ ಪೂರ್ಣವಾಗಿ ಸವಿಸ್ತಾರವಾಗಿ ತಿಳಿದುಕೊಳ್ಳುವುದು. ಉದಾಹರಣೆಗಾಗಿ ನಾವು ನೋಡ್ಬೋದು, ಈಗ ಎಲ್ಲಾದ್ರೂ ನಾವು ಒಂದು ಪ್ರೇಕ್ಷಣೀಯ ಸ್ಥಳಕ್ಕೆ ಹೋದ್ವಿ. ಆ ಪ್ರೇಕ್ಷಣೀಯ ಸ್ಥಳಕ್ಕೆ ಹೋದಾಗ ಅಲ್ಲಿ ಕೇವಲ ನಾವು ಪ್ರೇಕ್ಷಣೀಯ ಸ್ಥಳವನ್ನು ಮಾತ್ರ ನೋಡ್ತೇವಾ? ಇಲ್ವಲ್ಲ. ಆ ಪ್ರೇಕ್ಷಣೀಯ ಸ್ಥಳದ ಜೊತೆಗೆ ಅಲ್ಲಿರುವಂತ ಈ ಪ್ರೇಕ್ಷಣೀಯ ಸ್ಥಳವು ಐತಿಹಾಸಿಕ ಸ್ಥಳಕ್ಕೆ ಹೋದ್ರೆ ಈ ಐತಿಹಾಸಿಕ ಸ್ಥಳವು ಯಾರು ಕಟ್ಟಿದ್ದು, ಯಾವ ರಾಜರ ಕಾಲದಲ್ಲಿ ಕಟ್ಟಿದ್ದು, ಮತ್ತೆ ಮುಂದೆ ಹೋಗಿ ಯಾಕೆ ಕಟ್ಟಿದ್ದಾರೆ, ಅದು ಶಿಲ್ಪಕಲೆ ಯಾವ ರೀತಿ ಇದೆ, ಈ ಶಿಲ್ಪಕಲೆ ಯಾವ ಶೈಲಿದ್ದು, ಈ ಶಿಲ್ಪಕಲೆಯನ್ನು ಇದನ್ನು ಕೆತ್ತಿದವರು ಯಾರು, ಈ ರೀತಿಯೆಲ್ಲ ಪೂರ್ಣ ಸವಿಸ್ತಾರವಾಗಿ ನಾವು ತಿಳಿದುಕೊಳ್ಳೋದು. ಇದೇ ಇಲ್ಲಾದ್ರೆ ಏನಿದೆ ವಿಶೇಷ ದರ್ಶನವಾಗಿದೆ. ಅದೇ ರೀತಿ ಮುಂದೆ ಹೋದ ನಂತರ ದರ್ಶನಂ ದೇವ ದೇವಸ್ಯ. ದರ್ಶನದಲ್ಲಿ 2ನೇ ವಿಧ ಇದೆ, ವಿಶೇಷ ದರ್ಶನ. ಆ ವಿಶೇಷ ದರ್ಶನವನ್ನ ನಾವು ಭಗವಂತರ ಹತ್ರ ಹೋದ ನಂತರ ಮಾಡ್ಬೇಕು. ಎಲ್ಲರೂ ದರ್ಶನ ಪಾಠ ಅಂದಿರ್ಬೋದು ಭಗವಂತರ ಹತ್ರ, ಆದ್ರೆ ನಾವು ಯಾವ ರೀತಿ ಭಗವಂತರ ದರ್ಶನ ದಿನಾಲು ಮಾಡ್ತೀವಿ, ಮಾಡೋದಿಲ್ಲ ಹಿಂಗಿಲ್ಲ, ದಿನಾಲು ಮಾಡಿದ್ರೂ ಅಲ್ಲಿ ಭಗವಂತರ ಹತ್ರ ಹೋದ ನಂತರ ಯಾರಿಗಾದ್ರೂ ಅನ್ಸಿದೆಯಾ? ಇನ್ನೂವರೆಗೆ ಹೀಗೆ ಯಾರಿಗಾದ್ರೂ ಅನ್ಸಿದ್ರೆ ಅವರು ನಿಜವಾದ ದರ್ಶನ ಮಾಡಿದ್ದಾರೆ. ಭಗವಾನರ ಹತ್ರ ಹೋದ ನಂತರ ಈ ರೀತಿ, ಹೇ ಭಗವಾನ್, ನಿಮ್ಮಲ್ಲಿರುವ ಅನಂತ ಗುಣಗಳು ಎಷ್ಟಿವೆ ಅದನ್ನು ನೋಡಿ ನನಗೆ ಗದ್ಗದ ಭಾವವಾಗುತ್ತಿದೆ. ಗದ್ಗದ ಭಾವದಿಂದ ಪ್ರಸನ್ನ ಚಿತ್ತದಿಂದ ಯಾವುದೇ ಕಾಮ ಕ್ರೋಧ ಮಾನ ಮಾಯ ಯಾವುದೇ ಕಷಾಯವನ್ನು ಇಡದೆ ಭಗವಂತರನ್ನು ಹಸನ್ಮುಖಿಯಾಗಿ ನೋಡ್ಬೇಕು. ಈ ರೀತಿ ಯಾರಿಗಾದ್ರೂ ಅನ್ಸಿದ್ರೆ, ಭಗವಂತರನ್ನ ನೋಡಿದ್ರೆ ನಂತರ ಈ ರೀತಿ ಯಾರಿಗಾದ್ರೂ ಅನ್ಸಿದ್ರೆ ಅವರು
ನಿಜವಾಗ್ಲೂ ಭಗವಾನರ ದರ್ಶನ ಮಾಡಿದ್ದಾರೆ. ಇಲ್ಲಾದ್ರೆ ನಾವೇನ್ ಹೇಳಕ್ಕಾಗತ್ತೆ? ದೇವಸ್ಯ ಈ ರೀತಿ ದರ್ಶನ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿ ಮೊನ್ನೆ ಸಮಯ ಸಾಗರ್ ಮಹಾರಾಜಿ ಪ್ರವಚನದಲ್ಲಿ ಹೇಳಿದ್ರು. ಆಚಾರ್ಯ ಸಮಯ ಸಾಗರ್ ಮಹಾರಾಜಿ ಪ್ರವಚನದಲ್ಲಿ ಹೇಳಿದ್ದಾರೆ. ಅದ್ರ ಪ್ರಕಾರ ನಾವು ನೋಡ್ಲು ಹೋದ್ರೆ ಭಗವಂತರ ಹತ್ರ ಅಂದ್ರೆ ಆಚಾರ್ಯ ವಿದ್ಯಾಸಾಗರ್ ಮಹಾರಾಜಿಯವರು ಸಮಯ ಸಾಗರ್ ಮಹಾರಾಜಿ ಹೇಳಿದ್ರು. ಅವರು ತಮ್ಮ ಸಂಸ್ಮರಣೆಯನ್ನು ತಮ್ಮ ಪ್ರವಚನದಲ್ಲಿ ಹೇಳಿರೋದು. ಆಚಾರ್ಯ ಭಗವಂತರ ಹತ್ರ ಸಮಯ ಸಾಗರ್ ಮಹಾರಾಜಿ ಹೋಗಿ ಆಚಾರ್ಯ ವಿದ್ಯಾಸಾಗರ್ ಮಹಾರಾಜರು ಸಮಯ ಸಾಗರ್ ಮಹಾರಾಜಿ ಹತ್ರ ಒಮ್ಮೆ ಹೀಗೆ ದರ್ಶನ ಮಾಡುವಾಗ ಅಂದ್ರು, ಇನ್ನೂ ನಿಜವಾಗಿ ದರ್ಶನ ನಮ್ಮದು ಇನ್ನೂ ನಿಜವಾಗಿ ಭಗವಾನರ ದರ್ಶನ ಆಗಿಲ್ಲ ಅಂತ ಹೇಳಿ. ಆವಾಗ ಸಮಯ ಸಾಗರ್ ಮಹಾರಾಜಿ ಅಂದ್ರು, ಯಾಕೆ ಈ ರೀತಿ ಯಾಕೆ ಆಗಿಲ್ಲ? ನಾನು ದಿನಾಲೂ ದರ್ಶನ ಮಾಡ್ತೀವಿ, ಆದ್ರೂ ನೀವು ನಿಜವಾದ ದರ್ಶನ ಭಗವಾನರು ನಿಜವಾದ ದರ್ಶನ ಮಾಡಿಲ್ಲ ಅಂತ ಹೇಳಿ ಹೇಗೆ ಹೇಳ್ತೀರಾ? ಅವಾಗ ಆಚಾರ್ಯ ವಿದ್ಯಾಸಾಗರ್ ಮಹಾರಾಜಿ ಹೇಳಿದ್ರು, ನೀವು ಕೇವಲ ದರ್ಶನವನ್ನ ಮಾಡ್ತಾ ಇದ್ದೀರಾ, ಆದ್ರೆ ಒಳಗಿಂದ ಭಾವದಿಂದ ನಿಮ್ಮ ದರ್ಶನ ಆಗ್ತಾ ಇಲ್ಲ. ಒಳಗೆ ಯಾವ್ದಾದ್ರೂ ಕಾಮ, ಕ್ರೋಧ, ಮಾನ, ಮಾಯ, ಲೋಭ ಈ ಕಷಾಯಗಳು ಇದ್ರೆ ದೇವರ ದರ್ಶನ ಮಾಡುವುದು ತಮ್ಮಿಂದ ಸಾಧ್ಯವಾಗೋದಿಲ್ಲ. ದೇವರನ್ನು ಯಾವ ರೀತಿ ನೋಡಬೇಕು? ಪ್ರಸನ್ನ ಚಿತ್ತದಿಂದ, ಯಾವುದೇ ರೀತಿಯ ಭಾವನೆ ಇಲ್ಲದೆ ಪ್ರಸನ್ನ ಚಿತ್ತದಿಂದ ಭಗವಾನರನ್ನು ಏಕಾಗ್ರವಾಗಿ ನೋಡ್ತಾ ಇದ್ರೆ ಮಾತ್ರ ಕೇವಲ ನಿಜ ದರ್ಶನವಾಗುವುದು. ಈ ರೀತಿ ಹೇಳಿದ್ದಾರೆ. ಅಂದರೆ ಸಂಸ್ಮರಣದಲ್ಲಿ ಈ ರೀತಿ ಹೇಳ್ತಾ ಇದ್ರು. ಅದೇ ಇನ್ನ ವಿಷಯಕ್ಕೆ ಬರೋಣ. ಸಾರಿ, ಅಂದ್ರೆ ಕೆಲವೊಂದು ಸಂಸ್ಮರಣೆಗಳನ್ನ ಹೇಳ್ಬೇಕಾಗತ್ತೆ. ಯಾವಾಗಾದ್ರೂ ನೆನಪು ಬರುತ್ತೆ, ಅದಕ್ಕೆ ಹೇಳ್ತೀವಿ, ನೀವೇನ್ ತಪ್ಪು ತಿಳ್ಕೊಬೇಡಿ. ಮುಂದೆ ದೇವಸ್ಯ ಅಂದ್ರೆ ದೇವ ಅಂದರೆ ನಾಲ್ಕು ಗತಿಗಳಿವೆ. ಆ ಗತಿಗಳಲ್ಲಿಯ ದೇವರನ್ನು ದೇವ ಅಂತ ಹೇಳಿ ಹೇಳ್ತಾರೆ. ಆ ದೇವರು ಎಷ್ಟು ಪ್ರಕಾರ? ದೇವತೆಯಲ್ಲಿ 4 ಭೇದಗಳಿವೆ. ಯಾರಾದ್ರೂ ನೋಟ್ ಮಾಡ್ಕೊಳ್ಳುವರಿದ್ರೆ ಮಾಡ್ಕೋಬಹುದು. ದೇವಗತಿಯಲ್ಲಿ 4 ಭೇದಗಳಿವೆ. ಒಂದು ಭವನವಾಸಿ, ವ್ಯಂತರವಾಸಿ, ಜ್ಯೋತಿಷ್ಕವಾಸಿ ಹಾಗೂ ಕಲ್ಪವಾಸಿ ದೇವ. ಭವನವಾಸಿ, ವ್ಯಂತರವಾಸಿ, ಜ್ಯೋತಿಷ್ಕವಾಸಿ ಇವರು 3 ಜನ ಇಲ್ಲಾದ್ರೆ ಇಲ್ಲಿ ಮಧ್ಯಲೋಕದಲ್ಲಿ ಇರ್ಬೋದು, ಮಧ್ಯಲೋಕದಲ್ಲಿ ಹಾಗೂ ಅಧೋಲೋಕದಲ್ಲಿನೂ ಕೂಡ ತಾಡ್ತಿದ್ದಾರೆ. ಜ್ಯೋತಿಷ್ಕವಾಸಿ ಅಂತೂ ದೇವತೆಗಳು ಇಲ್ಲಿ ಸೂರ್ಯ, ಚಂದ್ರ, ಗ್ರಹ, ನಕ್ಷತ್ರ ಇವರು ಏನಿದಾರಲ್ಲ ಇವರು ಜ್ಯೋತಿಷ್ಕವಾಸಿ ದೇವತೆಗಳು. ಭವನವಾಸಿ ದೇವತೆಗಳು ನಮ್ಮ ಭೂಮಿ ಏನಿದೆಯಲ್ಲ ಭೂಮಿಯಿಂದ ಕೆಳಗಿದ್ದಾರೆ, ಕೆಳಗೆ ಭವನದಲ್ಲಿ ಇರೋದು. ಆಮೇಲೆ ವ್ಯಂತರ ದೇವತೆಗಳು ಅತ್ರ ಇತ್ರ ಎಲ್ಲಾ ಕಡೆನೂ ಗಮನ ಮಾಡ್ತಾ ಇರ್ತಾರೆ, ಅವರಿಗೆ ವ್ಯಂತರ ದೇವತೆಗಳು ಅಂತ ಹೇಳಿದ್ದಾರೆ. ಇನ್ನು ಕಲ್ಪವಾಸಿ ದೇವತೆಗಳು ಎಲ್ಲಿಂದ ಬರ್ತಾರೆ? ಎಲ್ಲಿಂದ ಅಂದ್ರೆ ಮೊದಲನೇ ಸ್ವರ್ಗದಿಂದ ಹಿಡಿದು 5 ಅಣುತ್ತರಗಳಿವೆ, ಅಲ್ಲಿಯವರೆಗೆ 16ನೇ ಸ್ವರ್ಗದವರೆಗೆ ಕಲ್ಪವಾಸಿ ದೇವತೆಗಳು ಬಂದ್ರು. ಅಲ್ಲಿಂದ ಮುಂದೆ ಕಲ್ಪೋಪನ್ನ ದೇವತೆಗಳು ಅಂತ ಹೇಳಿ ಹೇಳಿದ್ದಾರೆ. ಆದ್ರೂ ಅವರನ್ನು ಕಲ್ಪವಾಸಿ ದೇವತೆಗಳಲ್ಲಿ ಗಣನೆ ಮಾಡುತ್ತಾರೆ. ಹಾಗಾದ್ರೆ ಈ ದೇವತೆಗಳ 4 ವಿಧಗಳು ನಮಗೆ ತಿಳಿಯಿತು. ಆಮೇಲೆ ಈ ದೇವತೆಗಳು ಯಾರನ್ನ ಪೂಜಿಸ್ತಾರೆ, ಯಾರನ್ನ ಆರಾಧಿಸ್ತಾರೆ, ಅವ್ರಿಗೆ ಇಲ್ಲದ್ರೆ ದೇವಾದಿ ದೇವ ಅಂತ ಹೇಳಿ ಹೇಳಿದ್ದಾರೆ. ಈ ದೇವತೆಗಳು 4 ಕಾಯದ ದೇವತೆಗಳು, ಚತುರ್ನಿಕಾಯದ ದೇವತೆಗಳು ಯಾರನ್ನ ಪೂಜಿಸ್ತಾರೆ, ಆರಾಧಿಸ್ತಾರೆ, ಸ್ತುತಿ ಮಾಡ್ತಾರೆ, ಅವ್ರಿಗಿಲ್ಲಾದ್ರೆ ಏನಂದ್ರೆ
ದೇವಾದಿ ದೇವ ಅಂತ ಹೇಳಿ ಹೇಳಿದ್ರು. ದೇವಾದಿ ದೇವ ಅಂದ್ರೆ ಯಾರು? ದೇವಾದಿ ದೇವ ಅಂದ್ರೆ ಜಿನೇಂದ್ರ ಭಗವಂತರು. ಆ ಜಿನೇಂದ್ರ ಭಗವಂತರನ್ನ ನಾವು ನೋಡ್ಬೇಕಾದ್ರೆ ಜಿನೇಂದ್ರ ಭಗವಂತರಂದ್ರೆ ಯಾರು 8 ಕರ್ಮಗಳನ್ನ ನಾಶ ಮಾಡಿ, ಭಗವಂತರಲ್ಲಿ 2 ವಿಧ. ಒಬ್ರು